ಏನಿದೆ ಗುರು ದೂದ್ ಸಾಗರು ಒಳ್ಳೊಳ್ಳೆ ವಿಡಿಯೋ ಮಾಡ್ಬೇಕಪ್ಪ ಫೋಟೋಗಳು ವಿಡಿಯೋಗಳು. ಟ್ರೈನ್ ನೋಡೋ ವ್ಯೂ ಸಿಗ್ತೈತೆ. ಇನ್ನೇನು ಟ್ರೈನ್ ಬರ್ತೈತೆ, ಸೌಂಡು ಏನೋ ಅದೇ ಗೊತ್ತಿಲ್ಲ, ಒಟ್ನಲ್ಲಿ ಬರ್ತೈತೆ ಟ್ರೈನು. ವ್ಯೂ ಬಸ್ಸು ಟ್ರೈನ್ ವ್ಯೂ ಇವತ್ತು ನೋಡ್ಕೊಂಡು ಹೋಗ್ಬಿಡ್ತೀವಿ. ಅದಂತೂ ಇನ್ನೇನು ಕೆಲವೇ ಕ್ಷಣದಲ್ಲಿ ಟ್ರೈನ್ ಬರ್ತಾ ಇದೆ. ನೋಡಿನು ಬಂತು ಟ್ರೈನು. ನೆಕ್ಸ್ಟ್ ಲೆವೆಲ್ ವ್ಯೂ. ಬಸ್ಸು ಟ್ರೈನ್ ಹೋಗ್ತೈತೆ ನೋಡಿ. ಟ್ರಕ್ಕಿಂಗ್, ಸೋಲೋ ಟ್ರಕ್ಕಿಂಗ್ ಹೋಯ್ತು ಅವ್ರ ಬಸ್. ಟ್ರಕ್ಕಿಂಗ ಇಲ್ಲಿಂದ ಅಲ್ಲಿ ನೋಡಿ ಬಸ್ಸು ದೂದ್ ಸಾಗರ್. ಟನ್ನಲ್ ಒಳಗಡೆ ಹೋಯ್ತಾ ಇದ್ದೀವಿ. ಬನ್ನಿ ಟನ್ನಲ್ ಹೇಗಿದೆ ನೋಡೋಣ. ಪ್ರಾಮಿಸ್ ಅನ್ಕೊಂಡಿರ್ಲಿಲ್ಲ ನಾನು. ಫಾಲ್ಸಿಗೆ ಬಿಡಲ್ಲ ಹಂಗಾರೆ? ಎಲ್ಲೂ ಅಲ್ಲ, ಇಲ್ಲಿ ಈ ಫಾಲ್ಸ್ ಭಾಳ ಡೇಂಜರ್ ಐತಿದೆ, ಡೇಂಜರ್ ಫಾಲ್ಸ್. ಹಾಂ ಗೊತ್ತಾಯ್ತು. ಒಂದ್ಸತಿ ಸ್ಲೀಪ್ ಆದರೆ ಮನುಷ್ಯ ಬದುಕೋದು ಭಾಳ ಕಠಿಣ. ಅದಕ್ಕೆ ಎಲ್ಲ ಎಷ್ಟು ಇಲ್ಲಿ ಮಾಡ್ತೀವಿ. ಸೊ ಬಸ್ಸು ನಾವು ದೂದ್ ಸಾಗರ್ಗೆ ಹೋಗ್ತಾ ಇದ್ದೀವಿ. ಇವಾಗ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀವಿ. ಇಲ್ಲಿಂದ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು ಬಸ್ಸು. ನೋಡಿ ನಮ್ಮ ಹುಡುಗರೆಲ್ಲ ಹೆಂಗೆ ಓಡೋಯ್ತಾರೆ. ಬನ್ನಿ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಹೋಗಿ ಸಿಗೋಣ. ಮೆಟ್ರೋ ಬಂತು, ನಮ್ಮ ಮೆಟ್ರೋ. ಏನೇನ್ ಮಾಡ್ಬೇಕು ಅಂತ ಹೊಸ ಐಡಿಯಾಗಳು ಏನಾದ್ರೂ ಇದ್ರೆ ಈಗ್ಲೇ ಒದರ್ಬಿಡಿ. ಆಮೇಲೆ ಅದ್ ಸರಿ ಇಲ್ಲ ಇದ್ ಸರಿ ಇಲ್ಲ ಅಂತ ಕುಡಿದು ಕೂಗಾಡ್ಬಾರ್ದು. ಅರ್ಥ ಆಯ್ತಾ? ಓಡಿ 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 ಬನ್ನಿ. ಕೊನೆಗೂ ಯಾವುದೋ ಒಂದು ಹೋಗಿಲ್ಲ ಹತ್ತಿದ್ದೀವಿ. ಎಷ್ಟು ಸುಸ್ತ ಅಂದರೆ ಇವಾಗ ಫುಲ್ ಲೇಟ್ ಆಗಿ ಯಪ್ಪ. ನೋಡಿ ಇಲ್ಲಿ ಟ್ರೈನ್ ಹೋಗ್ತಾ ಇತ್ತು, ಬಸ್ಸು AC ಕೋಚಲ್ಲಿ ಹತ್ತಿದ್ದೀವಿ. ಬಸ್ಸು ನೋಡಿ ನಾವು ಹುಡುಗರೆಲ್ಲ ಬಿದ್ದವ್ರೆ. ಇನ್ನೂ ಟಿಕೆಟ್ ಚೆಕ್ ಮಾಡಿಬಿಟ್ರೆ ಕಷ್ಟ. ನೋಡಿ ಸಿಕ್ಕಾಗ್ಬಿಟ್ಟಿದೆ ನಂತರ ಮಾಡಿದ ಕೆಲಸಕ್ಕೆ ಎಲ್ಲ ನಾವು ಹೋಗ್ತಾ ಇದ್ದೀವಿ. ಬಸ್ಸು AC ಕೋಚಲ್ಲಿ ಹಂಗೆ ಹತ್ಬಿಟ್ಟಿದ್ದೀವಿ. ನಮ್ಮ ಕ್ಲಾಸ್ಗೆ ನಾವು ಹೋಗ್ಬೇಕಾಗಲ್ಲ. ಸೊ ಟ್ರೈನಲ್ಲಿ ಟಿಕೆಟ್ ಬೇರೆ ಕೇಳ್ಬಿಟ್ರು. ನಾವು ಟಿಕೆಟ್ ಬೇರೆ ತೊಗೊಂಡಿಲ್ಲ, ಜನರಲ್ ಅಂದ್ಬಿಟ್ಟೆ, ಅದಕ್ಕೆ ಬಿಟ್ಟರು. ಸಿಕ್ಕಾಗ್ಬಿಟ್ಟಿದ್ದೀವಿ ಅಂದ್ಕೊಳ್ಳಿ. ಸೊ ಕರೆಕ್ಟಾಗಿ ಎಕ್ಸಾಕ್ಟ್ ಟ್ರೈನ್ ಹೋಗ್ತಾ ಇತ್ತು. ಅವಾಗ ಹತ್ತಿದ್ದು ನಾವು. ನೋಡ್ತಾರೆ ಯಾವ ಥರ ಟಿಕೆಟ್ ಬೇರೆ ತೊಗೊಂಡಿಲ್ಲ ಬಸ್ಸು. ನಾವು ಹಂಗೆ ಹತ್ಬಿಟ್ಟಿದ್ದೀವಿ. ಸೊ ಬನ್ನಿ ಏನಾಗುತ್ತೆ ನೋಡೋಣ ಎಲ್ಲ. ಸೊ ಬಸ್ಸು ಫೈನಲಿ ನಾವು ಜನರಲಲ್ಲಿ ಹತ್ತಿದ್ದೀವಿ, ಜನರಲ್ ಟ್ರೈನಲ್ಲಿ ಹತ್ತಿದ್ದೀವಿ. ಆದರೂ ಅದು ಅಷ್ಟು ಕಷ್ಟಪಟ್ಟು ಎದ್ದಿದ್ವಿ ಅಂದರೆ ನೋಡಿ ನಮ್ಮ ಹುಡುಗ ಹೆಂಗೋಯ್ತು ಇವತ್ತು ಹತ್ತಿರೋದು ಟ್ರೈನ್. ಆದ್ರೂ ಹೋಗ್ಬೇಕು ಕಳ್ಕೊಂಡ್ಬಿಟ್ಟಿದ್ವಿ ಅಂದ್ಕೊಳ್ಳಿ. ಟ್ರೈನ್ ಹೋಗೇ ಬಿಟ್ಟಿದ್ದೀನಿ 2 ನಿಮಿಷ ಅಂದ್ಕೊಳ್ಳಿ. ಅಷ್ಟೊತ್ತಲ್ಲಿ ಹೋಗಿ ಹತ್ತಿದ್ದೀವಿ ನಾವು. ಇವನಿಂದಲೇ ಲೇಟ್ ಆಗಿದ್ದು. ಆದರೂ ಜನರಲಲ್ಲಿ ಹತ್ತಿದ್ದೀವಿ. ನೋಡೋಣ, ಟಿಕೆಟ್ ಬೇರೆ ಇಲ್ಲ. ನೋಡೋಣ ಟಿ ಸಿ ಬರ್ತಾರ ಏನೋ ಮಾಡಿದೆ. ಸಮೋಸ ತೊಗೊಂಡಿದ್ದೀನಿ ಬಸ್ಸು. ಸಮೋಸ ತೊಗೊಂಡಿದ್ದೀನಿ. ಸೊ ಬಸ್ಸು ತುಮಕೂರಲ್ಲಿದ್ದೀವಿ. ಸೊ ನೋಡ್ತಾ ಇರ್ಬೋದು ತುಮಕೂರಿಂದ
ಎಷ್ಟು ಕಿಲೋಮೀಟ್ರ್ ಇದೆ ಅಂದರೆ ಹತ್ತತ್ರ ಬರ್ತೀವಿ. ಟಿಕೆಟ್ ಬೇರೆ ತೊಗೊಂಡಿಲ್ಲ, ಬರೀ 2 ನಿಮಿಷದಲ್ಲಿ ಹೋಗುತ್ತೆ ಇಲ್ಲಿಂದ. ವಿಡಿಯೋ ಮಾಡೋಟ್ರಿಗೆ ಹೊಡೆಯಂಗಿದ್ದೀರಾ ಯಾಕೋ? ಬೇಲ್ಪುರಿ ತೊಗೊಂಡಿದ್ದೀವಿ, 30 ರೂಪಾಯಿ ಅಂತ ಬಸ್ಸು. ಅರಸೀಕೆರೆಗೆ ಇನ್ನು 1-2 ಸ್ಟಾಪ್ ಆಯ್ತು ಅಷ್ಟೇ ಬಸ್ಸು. ಹಿಂಗಾಗ್ಬಿಟ್ಟು ನೋಡಿ ಬಸ್ಸು. ನಾವು ಅರಸೀಕೆರೆಯಿಂದ ಕರೆಕ್ಟಾಗಿ ಟಿಕೆಟ್ ತೊಗೊಳ್ತಾ ಇದ್ದೀವಿ. ಅಲ್ಲಿ ತೊಗೊಂಡಿಲ್ಲ, ಹೋಗ್ಬಿಡಿತ್ತು ಟ್ರೈನು. ಸೊ ಬನ್ನಿ ಹೋಗೋಣ, ಟ್ರೈನ್ ಯಾಕೋ ಹೋಗೋ ಥರ ಇದೆ. ಸೊ ಇವಾಗ ಕರೆಕ್ಟಾಗಿ ನೋಡಿ ಅರಸೀಕೆರೆ ಜಂಕ್ಷನ್ ಹತ್ರ ಇದ್ದೀವಿ. ಸೊ ಇವಾಗ ಬಿಡ್ತೈತೆ ಟ್ರೈನು. ಸೊ ನೋಡ್ತಾ ಇರ್ಬೋದು. ನೋಡ್ಬೇಕು ಹೆಂಗೈತೆ ಟ್ರಿಪ್ಪು. ಟ್ರಿಪ್ ಆಗ್ತಾ ಇದ್ದೀವಿ. ದೂದ್ಸಾಗರ್ ಬರೋವರೆಗೂ ಇದ್ದಾಳಲ್ಲ ನಾವಂತರೂ. ಬೆಳಗ್ಗೆ 3 ಗಂಟೆಗೆ ಇಳಿಬೇಕು. ಸೊ ನಿದ್ದೆ ಅಂತೂ ಮಾಡೋಕ್ಕಾಗಲ್ಲ ಟ್ರೈನಲ್ಲಿ, ಆದರೆ ಏನು ಮಾಡೋಕ್ಕಾಗಲ್ಲ, ಬೇಕು. ಸೊ ಬಸ್ಸು ಇವಾಗ ಸದ್ಯಕ್ಕೆ ನಾವು ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ನೋಡಿ ಎಲ್ಲ. ಅದೇನದು ಚಿಕನ್ ಬಿರಿಯಾನಿ ಇದೆ. ಎಷ್ಟು? 50 ರೂಪಾಯಿ ಮಾಡಿದೆ ನಾನು. ಚೆನ್ನಾಗಿಲ್ವಾ ಸರ್? ನಾನಿನ್ನ ಓಪನೇ ಮಾಡಿಲ್ಲ. ಚಿಕ್ಕ ಜಗಳ ಆಗ್ತಾರೆ ಅಷ್ಟೇ. ಇಲ್ಲೊಂದು ಚಿಕ್ಕ ಜಗಳ ಆಗುತ್ತೆ ನೋಡಿ. ಜನರಲ್ ಬಂದ್ರೆ पानी बोलो मैडम, पानी का बोतल है। भैया वाटर सर, वाटर। ಇಲ್ಲೇ ಹೋಯ್ತಲ್ಲ ಇಡ್ಲಿ ವಡೆ. ಎಲ್ಲ ನಿಂದು ಊಟ ಇಲ್ಲಿ 2 ಇಸ್ಕೊಂಡು ಹುಬ್ಬಳ್ಳಿಲಿ ಬಿಸಾಕ್ತಾ ಇದೀವಿ ಬಸ್. ತುಂಬಾ ಕೆಟ್ಟದಾಗಿರೋ ಊಟ ತಗೊಂಡ್ಬರ್ತಾರೆ ಫ್ರೆಂಡ್ಸ್. ಯಾರು ತೊಗೊಳಕ್ ಹೋಗ್ಬೇಡಿ, ಅಂಡಾ ಬಿರಿಯಾನಿ ಅಂತೆ. ಒಂಚೂರು ಚೆನ್ನಾಗಿಲ್ಲ ಚೆನ್ನಾಗೇ ಇಲ್ಲ ಬಸ್ಸು. ಅಂಡಾ ಬಿರಿಯಾನಿ ಅಂತೂ ಇಸ್ಕೊಳಕ್ಕೆ ಹೋಗ್ಬಿಡಿ ಲೈಫಲ್ಲಿ, ಒಂಚೂರು ಚೆನ್ನಾಗಿರಲ್ಲ ಅಂದ್ಕೊಳ್ಳಿ. ನೋಡಿ ಎತ್ಕೊಂಡೋಗಿ ಬಿಸಾಕೋದೇ ಆಯಿತು. ನೋಡಿ ಬಸ್ಸು ಎಲ್ಲ ಫುಲ್ ಪಾನ್ ಪರಕ್ಕೆ ಹೋಗ್ಬಿಟ್ಟವ್ರೆ. ನೀರು ಸಣ್ಣಕ್ಕೆ ಬರ್ತೈತೆ. ನೋಡ್ರೆ ಊಟ ಬಿಸಾಕ್ ಹೋಗ್ತಾ ಇದ್ದೀವಿ. ನಾವು ಇನ್ನೂ ಧಾರವಾಡಕ್ಕೆ ಹೋಗಿಲ್ಲ, ಆದರೂ ಧಾರವಾಡ ಪೇಡ ತೊಗೊಂಡಿದ್ದೀವಿ. ನೋಡಿ ನಮ್ಮ ಹುಡುಗ ಆ್ಯಕ್ಚುಲಿ 5-6 ತಿಂದ್ಬಿಟ್ಟವನೆ, ಇವಾಗ ಬೇಡ ಅಂತವನೆ. ಗಂಟೆ ತಿಂದ್ಬಿಟ್ಟು 2, 4, 6, 8 ಪೇಡ ಉಳಿಸೋನೆ. 4 ತಿಂದವನೆ. ಧಾರವಾಡ ಪೇಡ ಫೇಮಸ್ಸು ಧಾರವಾಡದಲ್ಲಿ, ಹುಬ್ಬಳ್ಳಿಲಿ. ಸೂಪರ್ ಆಗೈತೆ ಬಸ್ಸು. ನೋಡಿ ಎಲ್ಲ ನಿದ್ದೆ ಹೊಡಿತು. ಅದೇ ಹೆಂಗ ಬೇರೆ ಹಿಂಗೆ ಬರ್ತಾನೆ. 2 ಗಂಟೆ ಟೈಮು ಬಸ್ಸು. ಇಳಿಯೋದು ಬಿಡೋದು. ಬಸ್ಸು ಟೈಮು 2 ಗಂಟೆ ನೋಡಿ ಇಲ್ಲಿ. 2 ಗಂಟೆ ಟೈಮು. ದೂದ್ಸಾಗರ್ ಬರೀ 6 ಕಿಲೋಮೀಟ್ರ್ ಇದೆ ಬಸ್ಸು, ಆದರೆ ಅಲ್ಲಿ ಇಳಿಯೋಕ್ಕಾಗಲ್ಲ ನಾವು. ಫುಲ್ಲು ಟಫ್ ರೂಲ್ಸ್ ಮಾಡಿಬಿಟ್ಟವ್ರೆ. ನೋಡಬೇಕು ಬಸ್ಸು. ಕೂಲೆಮಲ್ಲಿ ಇಳಿತೀವಿ ನಾವು. ಟೈಮು ಬಂದು 2 ಗಂಟೆ ಆಗೈತೆ.
ಆಸ್ಟ್ರಲ್ ರೈಲ್ವೆ ಸ್ಟೇಷನ್ ಇದ್ದೀವಿ ನಾವು. ದೂಧಸಾಗರ್ ಬಂದರೆ ಹಿಂಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾದಲ್ಲಿ. ಸೊ ಏನೋ ಅಲ್ಲಿ ಬಿಡಲ್ಲ ಅಂತವ್ರೆ. ಲಾಸ್ಟ್ ಟೈಮ್ ಯಾರೋ ಹೋಗಿದ್ದಂತೆ, ಅವ್ರನ್ನ ಜೊತೆಲಿ ಹೋಗೋಣ ಅಂತ ಇದ್ದೀವಿ. ಒಂದು ಫಾಗ್ ಐತೆ, ಮಳೆ ಸುಮ್ಮನೆ ಕೇಳಿಸ್ತಾ ಇರ್ಬೋದು ನಿಮಗೆ. ನೋಡಿ ಟಾರ್ಚ್ ಹಾಕೊಂಡೆಲ್ಲ ನಿಂತವ್ರೆ. ನೋಡಿ ಏನೋ ಪೊಲೀಸ್ನವ್ರೆ ಅವ್ರು ನೋಡಿ ಆಟಿಲೇ ಬರೆಸ್ತಾರೆ ಅಂದ್ಕೊಳ್ಳಿ. ಇಲ್ಲೆಲ್ಲ ಹೇಳಿದ್ರೆ ಬರಲಿ ಯಾರನ್ನು. ಜನರಲ್ಲ ನೋಡಿ ಹಿಂಗೆ ಮನ್ಕೊಂಬಿಟ್ಟವ್ರೆಲ್ಲ. ನಮ್ಮ ಹುಡುಗ ಒಬ್ಬ ಇದ್ದೇ ಇಲ್ಲ, ನಿದ್ದೆ ಹೊಡಿತವನೇ. ಹೋಯ್ತಲ್ಲ, ಹೋಯ್ತಪ್ಪಾಜಿ. ಹೋಗಿಲ್ಲ ಅಂತವ್ರಲ್ಲ. ಇವಾಗ ನೋಡಿದ್ದೆ ನೀನು. ಕುಲೇಮ್ ರೈಲ್ವೆ ಸ್ಟೇಷನ್ ಇಲ್ಲಿ ಇಳಿದಿದ್ದೀವಿ ಬಸ್ಸು. ಇಲ್ಲಿಂದ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕು. ಸೊ ನೋಡಿ ಇಲ್ಲೇ ಇಳಿಬೇಕಂದ್ರೆ ರೈಲ್ವೆ ಟ್ರ್ಯಾಕ್ ಮೇಲೆಲ್ಲ ಇಳಿಯೋಕ್ಕೆ ಹೋಗ್ಬಿಡಿ. ಆದರೆ ಹೋಗಿ ತುಂಬ ಕಷ್ಟ ಎಲ್ಲ ಪಟ್ಟು ಹೋಗಬೇಡಿ ಅಷ್ಟೇ ಹೇಳೋದು. ಖುಷಿ ಆಗ್ಬಿಟ್ಟವನೆ ನೈಟಲ್ಲಿ. ಫೋನಲ್ಲಿ ಕಾಣಿಸಿಲ್ಲ, ಅವನೇ ಅವ್ನು ಮನ್ಕೊಂಡಿದ್ದ. ಸೊ ಬನ್ನಿ ಬಸ್ ಅಲ್ಲಿ ಹೋಗಿ ಸಿಗೋಣ, ಹೆಂಗೈತೆ ನೋಡೋಣ. ದೂಧಸಾಗರ್ ಹೋಗೋಕ್ಕಾಗುತ್ತಾ ಇಲ್ವ? ಟೈಮ್ ಎಷ್ಟು ಗಂಟೆ ಗೊತ್ತಾ ಬಸ್ಸು? ಇವಾಗ ಇಳಿದ್ಬಿಟ್ಟು ಹೋಗ್ತಾ ಇರೋದು ನಾವು 3 ಗಂಟೆ ಕರೆಕ್ಟಾಗಿ. 3 ಗಂಟೆಗೆ ಟ್ರೈನಲ್ಲಿ ಇಳಿದ್ಬಿಟ್ಟು ದೂಧಸಾಗರ್ ನೋಡೋಕೆ ಹೋಗ್ತಾ ಇದ್ದೀವಿ. ಅದು ಕಾಡು ದಾರಿಲಿ. ಸೊ ಬನ್ನಿ ನೋಡೋಣ ಏನಾಗುತ್ತೆ ಅಂತ. ವೆಯ್ಟ್ ಆ್ಯಂಡ್ ವಾಚ್. ನಾವೊಬ್ಬರೇ ಅಲ್ಲ, ಅಲ್ಲೊಂದು 4-5 ಜನ ಇದ್ದಾರೆ. ಸೊ ಅವ್ರ ಜೊತೆನೇ ಹೋಗ್ತಾ ಇದ್ದೀವಿ ನಾವು. ಸೊ ಬನ್ನಿ. ಹೊಡೆದ ತಿಂದು ಹೋಗ್ರಿ ಅಂತವ್ರೆ ಬಸ್ಸು ಪೊಲೀಸವರು. ನೋಡ್ರಿ ಏನು ಮಾಡ್ತೀರಾ, ಬಿಟ್ಟಿರೋದು. ಹೊಡೆದ ತಿಂದು ಹೋಗಿದ್ರೆ ಹೋಗಿ ಅಂತವ್ರೆ. ಅದ್ರ ಮೇಲೆ ನಿಮ್ಮ ಇಷ್ಟ ನೋಡಿ. ಬಸ್ಸು ಇದ್ರ ಮೇಲೆ ಬರೋದು ಬಿಡೋದು ನಿಮ್ಮ ಇಷ್ಟ. ಸದ್ಯಕ್ಕೆ ಇವಾಗ ಬಿಡ್ತಾ ಇಲ್ಲ. ಪ್ರವಾಸಿ ದೂಧಸಾಗರ್ಗೆ ಹೋಗ್ಬಿಡೋದು. ಸೊ ಬಾಸು ನಾವು ಬಂದಿರೋ ಟ್ರೈನ್ ಇವಾಗ ಹೋಗ್ತಾ ಇದೆ ನೋಡಿ. ಪೊಲೀಸ್ ಹೇಳಿದ್ರು ಕೇಳ್ತಾ ಇಲ್ಲ ಹುಡುಗರು, ಹೋಗ್ಲೇಬೇಕು ಅಂತ ಪ್ಲಾನ್ ಮಾಡವ್ರೆ. ಕತ್ಲಲ್ಲೇ ನೋಡಿ ತಲೆ ಕೆಟ್ಟೋಗೈತೆ, ನೋಡ್ಲೇಬೇಕಂತವ್ರೆ. ನೋಡಿ ಹೋಗ್ತೈತೆ. ಆದರೂ ಏನು ಹೇಳಿ, ಇಷ್ಟೊತ್ತಿನಲ್ಲಿ ಟ್ರೈನ್ ಇಳಿದ್ಬಿಟ್ಟು ಟ್ರೈನ್ ಹೋಗ್ತಾ ಇದ್ರೆ ನಮ್ಮ ಟ್ರೈನ್ ಹೆಂಗೋ ಇರುತ್ತೆ ಹೇಳಿ. ಸೊ ಬಾಯ್ 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 ಯಶವಂತಪುರ ವಾಸ್ಕೋಡಿಗಾಮ ಎಕ್ಸ್ಪ್ರೆಸ್. ಬಾಯ್ ಬಾಯ್. ಸೊ ಬಸ್ಸು ಪೊಲೀಸವರು ಅವರು ಹೇಳ್ಬಿಟ್ಟು ಹೋಗ್ತವ್ರೆ. ಟ್ರೈನಲ್ಲಿ ಹೋಗೋದು ಬಿಡೋದು ನಿಮ್ಮ ಇಷ್ಟ. ಸುಮ್ಮನೆ ಹೋದರೆ ಅವ್ರ ಪೊಲೀಸವರೆಲ್ಲ ಅವ್ರ ಕಡೆಯವರೆಲ್ಲ ಅಲ್ಲೇ ಇದ್ದಾರಂತೆ. ಬಸ್ಸು ನಾವು ಕುಲೇಮ್ ರೈಲ್ವೆ ಸ್ಟೇಷನಲ್ಲಿ ಮಲಗಿದ್ದೀವಿ. ಬೆಳಗ್ಗೆ ಗೈಡ್ ಬರ್ತಾರಂತೆ, ದೂಧಸಾಗರ್ ತೋರಿಸ್ತಾರಂತೆ. ಹೋಗೋಣ ಬನ್ನಿ. ಬಸ್ ಬೆಳಗ್ಗೆವರೆಗೂ ಇಲ್ಲೇ ಮಲ್ಕೊಂಡಿರ್ಬೇಕು. ಕುಲೇಮ್ ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ. ಸೊ ನೋಡಿ ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ ಗೈಡ್ಸ್ ಎಲ್ಲ. ಕರ್ಕೊಂಡು ಯಾವನ್ ಹೇಳಿದ್ದು? ಯಾರನ್ನ ಹೇಳ್ಬಿಟ್ಟು ಇಲ್ಲಿ ಬರ್ತಾವ ನೋಡಿ ಸೌಂಡ್ಗಳು. ಮಾಡಕ್ಕೆ ಹೋಗ್ಬೇಡಿ ಬಸ್ಸು ನೈಟು. ಬೆಳಗ್ಗೆ ಎದ್ದೆ ಆರಾಮಾಗಿ ಕುಲೇಮಿಂದ ನಡ್ಕೊಂಡು ಹೋಗಿ. ಸುಮ್ಮನೆ ಟ್ರೆಕ್ ಮೇಲೆಲ್ಲ ಹೋಗಿ ಅಂತಕ್ಕೆ ರಿಸ್ಕ್ ತೊಗೊತೀರ ನೋಡಿ. ಅವರು ಬರ್ತಾರೆ ನಮ್ಮ ಹುಡುಗರು. ನೋಡಿ ಹಾಂ ದೂಧಸಾಗರ್
20 ವರ್ಷಗಳಿಂದ ಎದೆಯಲ್ಲಿ ಉರಿಯನ್ನು ಇಟ್ಟುಕೊಂಡು ಟ್ರೈನ್ ಕೆಳಗೆ ಏನಿದೆ ಅಂತ ಹೆಂಗೆ ತಿಳಿದುಕೊಳ್ಳುವುದು? ನಮ್ಮ ಬಸವರಾಜ್ ಕಾಣ್ತಲ್ಲ ಕರ್ಕೊಂಡು ಹೋಯ್ತೀನಿ ಅಂದ್ಬಿಟ್ಟು ಕೇಸುವ ಬೇರೆ ಇಲ್ಲೇ ಅವನೇ. ಹೆಂಗಪ್ಪ ಕಡೆ ಇವನೇ ಕರ್ಕೊಂಡು ಹೋಗೋದು ನಮ್ದು ಬಸವರಾಜು. ಬಾಸು ಫೈನಲಿ ಒಬ್ಬರು ಸಿಕ್ಕಿದ್ರು ನಮ್ಮನ್ನ ಕರ್ಕೊಂಡು ಹೋಗೋಕ್ಕೆ. ಅವ್ರ ಜೊತೆ ಹೋಗ್ತಾ ಇದ್ದೀವಿ. ಅವ್ರು ದೂಧಸಾಗರ್ಗೆ ಕರ್ಕೊಂಡು ಹೋಗ್ತಾರಂತೆ ಬಸ್ಸು. ಬನ್ನಿ ಅಲ್ಲಿ ಹೋಗೋಣ, ಏನೇನಾಗುತ್ತೆ ಎಲ್ಲ ಹೇಳ್ತೀವಿ. ಫೈನಲಿ ಒಬ್ಬರು ಸಿಕ್ಕವ್ರೆ ನೋಡಿ, ಅಲ್ಲಿ ಹೋಗ್ತಾರಲ್ಲ ಅವರೇ ಕಾಣಿಸ್ತಾ ಇದ್ದೀರಾ, ಅವರೇ ಕರ್ಕೊಂಡು ಹೋಗ್ತಾರಂತೆ. ಬನ್ನಿ ಬಸ್ ಹೋಗೋಣ. ಹೋಯ್ತವ್ರೆ ನಮ್ಮ ಹುಡುಗರೆಲ್ಲ ಜಗ 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 ಜಗ. ಅಲ್ಲಿ ಹೋಗ್ಬಿಟ್ಟು ಸೊ ದೂಧಸಾಗರ್ ಹೋಗ್ಬೇಕು ಬಸ್ಸು. ಹೆಂಗೆ ಹೋಗ್ಬೇಕು ಗೊತ್ತಿಲ್ಲ, ಒಟ್ಟಿನಲ್ಲಿ ಹೋಗ್ಲೇಬೇಕು ಇವತ್ತು. ಮಳೆ ಬರಲ್ಲ ಅಂದೆ, ಅಲ್ಲೋಡಲ್ಲಿ ಮಳೆ ಹೆಂಗೆ ಬರ್ತೈತೆ. ಮಳೆ ಬರಲ್ಲ ಅಂದೆ, ಫುಲ್ಲು ಮಳೆ ಬರ್ತೈತೆ ಬಸ್ಸು. ಇವತ್ತು ಹೆಂಗಾಗುತ್ತೋ ಗೊತ್ತಿಲ್ಲ. ಸೊ ಬನ್ನಿ ಹೋಗೋಣ. ಬಸವರಾಜ್ ಇಲ್ಲೇ ಬಿದ್ದಿದ್ದೀವಿ. ಈ ಬಸ್ಸು ಫುಲ್ಲು ಮಳೆ ಬರ್ತಾ ಇದೆ. ಟ್ರೈನ್ ಹತ್ತಾ ಇದ್ದೀವಿ. ಫುಲ್ಲು ಮಳೆ ಬಸ್ಸು. ದೂಧಸಾಗರ್ ಬಿಡಲ್ವಂತೆ. ಸೊ ಬನ್ನಿ ಬಸ್ಸು. ಬಸವರಾಜು ಕರ್ಕೊಂಡು ಹೋಯ್ತಾನೆ. ಅವನ ಜೊತೆ ಹೋದರೆ ಸೇಫಾಗಿ ಹೋಗಿ ಬರ್ಬೋದು. ಇಲ್ಲೇ ಸಿಗ್ತಾನೆ ಲೋಕಲ್ ಗೈಡು ಬಸ್ಸು. ನೋಡಿ ನಾನು ವೆಂಕ ಬೇರೆ ಏನೇನು ಮಾಡ್ತಾನೆ. ಬಸವರಾಜ್ ಅಲ್ಲಿ ಅವನೇ ಕರ್ಕೊಂಡು ಹೋಗೋದು ನಮ್ಮನ್ನ. ಲೀಗಲ್ಲ ಇಲ್ಲಿಗಲ್ಲ ಗೊತ್ತಿಲ್ಲ. ಸೊ ಬಸ್ನಲ್ಲಿ ಹೋಗ್ಲೇಬೇಕು ಇವತ್ತು. ಸೂರ್ಯ ಬೇರೆ ಬರ್ತಾರೆ. ಸೂರ್ಯ ಏನು ಹೇಳ್ತೀವಿ ಸೂರ್ಯ ಬಸವರಾಜ್ ಬಗ್ಗೆ? ಪುಷ್ಪರಾಜ್ ಮಾತ್ರ ಸಿಕ್ಕಾಗಿ ನೋಡೋಣ ಏನಾಗುತ್ತೋ. ವೆದರ್ ಬೇರೆ ಸರಿಯಾಗಿ ಮಳೆ ಎಲ್ಲ ಹೊಡಿತೈತೆ. ಅಲ್ಲ ಅಲ್ಲಿ ನೋಡಿ ಬಸ್ಸು ಟ್ರೈನ್ ಹೆಂಗೆ ನಿಂತೈತೆ. ನಿಂತ್ಕೊಂಡೇ ಇರುತ್ತೆ ಅದು ಅಂದ್ಕೊಳ್ಳಿ. ಆರಾಮಾಗಿ ಜೀವನನೇ ಮಾಡ್ಬೋದು ಅದರಲ್ಲಿ. ಜೀವನನೇ ಮಾಡ್ಬೋದು ಬಸ್ಸು. RPFs ಮತ್ತು ಆಫೀಸರ್ಸು ಎಲ್ಲ ಅದರಲ್ಲೇ ಏನು ಮಾಡ್ತಾವನೋ ಗೊತ್ತಿಲ್ಲ. ಸೊ ಟ್ರೈನ್ ಬೋಗಿಲ್ ಬೇರೆ ಎರಿಸ್ತಾನೆ. ಯಾವುದೋ ಟ್ರೈನ್ ಬೋಗಿಲಿ ಏನಾಗುತ್ತೋ ನೋಡಬೇಕು. ಬನ್ನಿ ಹೋಗೋಣ ಒಳಗಡೆ. ಟ್ರೈನ್ ಬೋಗಿಲ್ पुष्पराजा भाई दी ना तक केशवा चाहिए तुमको? इधर है केशवा, केशवर आदमी इधर है. केशवा इधर है भाई केशवा. ದೂಧಸಾಗರಲ್ಲಿ ಹಿಡಿದಿದ್ದೀವಿ ನಾವು. ಸೊ ನೋಡ್ಬೇಕೇನಾಗುತ್ತೆ. ಟ್ರೈನ್ ಬೇರೆ ಹೋಗೋ ಥರ ಇದೆ. ಹಿಡಿದಿದ್ದೀವಿ. ಸೊ ಪೊಲೀಸ್ ಏನಾರ ಹಿಡ್ಕೊಂಡ್ರೆ ಫೈನ್ ಕಟ್ಟಬೇಕಾಗುತ್ತೆ. ಬರೋದೇ ಬಿಡೋದು ನಿಮ್ಮ ಇಷ್ಟ. ಸೊ ಫೈನಲಿ ನಾವು ಟ್ರೆಕ್ಕಲ್ಲಿ ಹಿಡಿದಿದ್ದೀವಿ. ಸೊ ಟ್ರೈನ್ ಹೋಗ್ತಾ ಇದೆ, ನೋಡ್ತಾ ಇರ್ಬೋದು. ಇವ್ರು RPF ಅವರು ಏನೇನು ಹೇಳ್ತಾರೆ. ಕಡೆನೇ ಕರ್ಕೊಂಡು ಹೋಗ್ತಾರೆ. ನೈನ್ 73121 ಕ್ಲೈಮೇಟಾ ಮಸ್ತು ವ್ಯೂ ಅಂದ್ಕೊಂಡಿರಲ್ಲ. ಬಸ್ಸು ಫೈನಲಿ ನಾವು ದೂಧಸಾಗರ್ಗೆ ಬಂದಿದ್ದೀವಿ. ಸೊ ರೈಲ್ವೆ ಟ್ರ್ಯಾಕ್ ಮೇಲೆ ನೋಡಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಯಾರನ್ನೂ ಬಿಡಲ್ಲ, ಆದರೂ ಬರ್ತಾ ಇದ್ದೀವಿ. ಸೊ ಫುಲ್ ಎಕ್ಸೈಟ್ಮೆಂಟ್ ಮಾತ್ರ ಮಸ್ತಾಗೈತೆ ಅಂದ್ಕೊಳ್ಳಿ. ಬನ್ನಿ ತೋರಿಸ್ತೀವಿ ವ್ಯೂ. ಟ್ರೈನಲ್ಲಿ ನೋಡಿದ್ದಲ್ಲ, ಇಲ್ಲಿ ನೋಡಿ ಹೆಂಗಿದೆ ವ್ಯೂ. ಎಲ್ಲ
ನೋಡಿ ಬಸ್ ದೂಧಸಾಗರ. ನಾವು ಮಾಡ್ತೀರಪ್ಪ ಅಪ್ಪ ಬಿಡ್ರ. ಇಲ್ಲೇ ಇದ್ಬಿಡ ಅನ್ನಿಸ್ತೈತಪ್ಪಾಜಿ. ಬ್ಯಾಗ್ ಎತ್ಕೊಂಡು ಹೋಯ್ತಾವ ನೀನು ಬೇರೆ. ಹಿಂಗಿದೆ ಈ ಥರ ಎಲ್ಲ ಯಾರು ವಿಡಿಯೋ ಮಾಡ್ಕೊಂಡು ಹೋಗಿರಲ್ಲ ಬಿಡಿ ಟ್ರೆಕ್ ಮೇಲೆ. ನೋಡಿ ಬಸ್ ಅಲ್ಲೊಂದು ದೇವಸ್ಥಾನ ಇದೆ ಹಿಂಗಿದೆ. ಸೊ ಏನು ವ್ಯೂ ಇದೆ ಗುರು. ವಾ 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 ನೆಕ್ಸ್ಟ್ ಲೆವೆಲ್ ದೂಧಸಾಗರ. ಇನ್ನೇನು ಕೆಲವೇ ನಿಮಿಷಗಳು ಟ್ರೆಕ್ಕಿಂಗ್ ಮಾಡಿದ್ರೆ ದೂಧಸಾಗರ ಬಸ್ಸು. ಹೆಂಗಿದೆ ಬಸ್ಸು ವ್ಯೂ ಮಸ್ತು ಅಲ್ಲ. ನೋಡಿ ಹೋಯ್ತವ್ರೆ ನಮ್ಮ ಹುಡುಗರು. ನಾವು ಮಾಡ್ತಾವ ನೋಡಿ ಅವನು ನ್ಯಾಚುರಲ್ ವಾಟರ್. ನೋಡಿ ಇವನು ಹೆಂಗೋಯ್ತವನೆ ಮಾರ ಏನ್ಬಿಟ್ಟು ಹಾಕ್ಬಿಟ್ಟು. ಟನ್ನಲ್ ಒಳಗಡೆ ಹೋಯ್ತಾ ಇದ್ದೀವಿ. ಎಷ್ಟು ಕತ್ಲೆ ಏನು ಕಾಣಲ್ಲ ಬಸ್ಸು. ದೂಧಸಾಗರ್ ಟನ್ನಲ್ ಒಳಗಡೆ ಎಂಟ್ರಿ. ಈ ಗುಹೆ ದಾಟಿದ್ರೆ ಏನು ಕಾಣಲ್ಲ ಒಳಗಡೆ, ಆದರೂ ಹೋಯ್ತೀವಿ. ಅಲ್ಲಿ ಅವನು ಬರ್ತಾವನೆ. ಬರ 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 ಬರ. ಹೆಂಗೋಯ್ತು ಗುರು. ಮಳೆ ಬೇರೆ ಬರ್ತೈತೆ. ಟ್ರೈನ್ಗೇನು ಬಂದರೆ ಕಾಣೋದೇ ಇಲ್ಲ. ರೈಲ್ವೆ ಟ್ರ್ಯಾಕ್ ಮಾತ್ರ ಕಾಣ್ತೈತೆ ಲೈಟಾಗಿ, ಅದು ಏನು ಕಾಣ್ತಾ ಇಲ್ಲ. ಅಯ್ಯೋ ನಜಿ ನಡ್ರಿ ನಡ್ರಿ ಸಾಕು. ದೇವ ದೇವ ಯಾಕೆ ಹಿಂಗೆ ಓಡಾಯ್ತಾ ಇದೆಯಾ ಅಜ್ಜಿ. ಎಷ್ಟು ಕತ್ಲೈತೆ ಅಂದರೆ ಬಾಸು ನೋಡಿ. ಇಷ್ಟು ಹತ್ರ ಹೋದ್ಮೇಲೆ ಕಾಣ್ತೈತೆ. ಸ್ಟಾರ್ ಚಾಕು ಮೇಲೆ ಏನಾದ್ರು ಟ್ರೈನ್ ಬಂತು ಅಂದರೆ ಸೈಡಲ್ಲಿ ನಿಂತ್ಕೋಬೋದು, ಜಾಗ ಇದೆ. ಏನೇನೋ ಮಾತಾಡ್ತಾ ಇರ್ತೀವಿ, ತಲೆ ಕೆಡಿಸ್ಕೋಬೇಡಿ ಬಾಸು. ಎಕ್ಸೈಟ್ಮೆಂಟು. ರಿಪೋರ್ಟರ್ ಶರ್ಟ್ ತೆಗಿದ್ದೀನಿ. ದೋಸ್ತರನೇ ಮರಿತವನೆ ಫೋಟೋ ತೆಗಿಬೇಕಾರೆ. ಇರಲಿ ಬ್ರೋ, ಬರ್ತಾವ್ರೆ ಅಂತೆ, ಬಿಡ್ತಾರಂತೆ ಇವಾಗ. RPF ಬರ್ತಾರಂತೆ. ಇಲ್ಲಾಂದರೆ ನಂದೊಂದು ಹೊಡಿಯಪ್ಪಾಜಿ. ಹೆಂಗೆ ನಗರ್ ಗೋವಾ ಬಸ್ಸು ಮಸ್ತಾಗಿದೆ ನೋಡಿ. ಮಾತಾಡೋಕ್ಕೆ ಮಾತುಗಳೇ ಇಲ್ಲ. ಏನು ಮಾತಾಡೋದಂತೂ ಗೊತ್ತಾಯ್ತಲ್ಲ. ಪ್ಲೇಸ್ ನೋಡ್ಬೇಕಷ್ಟೇ. ಬನ್ರಿ ಬೇಗ ಬೇಗ. ಆದರೂ ಏನೇ ಹೇಳಿ ಬಸ್ಸು, ಒಂದ್ಸಲ ದೂಧಸಾಗರ ನೋಡೋಕೆ ಬರಬೇಕು ಲೈಫಲ್ಲಿ. ಒಂದ್ಸಲ ಆದರೂ ಬನ್ನಿ, ಮಸ್ತಾಗಿರುತ್ತೆ ಬಸ್ಸು. ಫುಲ್ಲು ನೋಡಿ ಫಾಗು ತುಂಬಿದೆ, ಫಾಗು ತುಂಬಿದೆ. ದೂಧಸಾಗರ್ ಈ ತರ ನೋಡ್ತೀನಿ ಅಂತ ಅನ್ಕೊಂಡಿದ್ದೀನಿ. ಅಲ್ಲಿ ನೋಡಿ, ಅಲ್ಲಿ ಬಸ್ಸು ಕಾಣಿಸ್ತಾ ಇದೆಯಾ ದೂಧಸಾಗರ್. ಅಯ್ಯೋ ಕಾಣಿಸ್ತು ಕಾಣಿಸ್ತು ದೂಧಸಾಗರ್ ಬಸ್ಸು ಅಲ್ಲಿ. ನೋಡಿ ಬಸ್ಸು, ನೋಡಿ ಬಸ್ಸು ಏನು ವ್ಯೂ ಇದೆ ಗೊತ್ತಾ ದೂಧಸಾಗರ್. ಟ್ರ್ಯಾಕ್ ಮೇಲೆ ನಡ್ಕೊ ಬಂದಿದ್ದಕ್ಕೂ ಸಾರ್ಥ ಆಯಿತು ನೋಡಿ. ಅವರು ಬರ್ತಾರೆ. ಫಾಲ್ಸ್ ಬಂತು ನೋಡಿ. ಹಾಂ ಏನು ವ್ಯೂ ಐತೆ ಬಸ್ಸು ಕೆಳಗಡೆ ನೋಡಿ.
ಲೈಫಲ್ಲೇ ನೋಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೆ, ಅದು ಇಷ್ಟು ಹತ್ರದಿಂದ ನೋ ಚಾನ್ಸ್. ಬಸ್ಸು ಯಾರು ಇಲ್ಲ, ಬಸ್ಸು ಇಲ್ಲಿ ಸುಮ್ಮನೆ ಬರ್ಬೋದು, ಯಾರಂದ್ರೆ ಯಾರು ಇಲ್ಲ ಬಸ್ಸು. ಏನಿದೆ ನೋಡಿ ಬಸ್ಸು, ವಾ 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 ವಾ. ವಾ 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 ಏನೈತೆ ಬಸ್ಸು, ದೂದ್ಸಾಗರು ಬಸ್ಸು. ನಾನಂತೂ ಇಷ್ಟ ಹತ್ರದಿಂದ ದೂದ್ಸಾಗರ್ ನೋಡ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ. ಸೊ ನೋಡಿ ಹೆಂಗಿದೆ ವ್ಯೂ, ನೆಕ್ಸ್ಟ್ ಲೆವೆಲ್ ವ್ಯೂ ಮಾತ್ರ. ಯಾರಾದರೂ ಇಷ್ಟು ಹತ್ರದಿಂದ ದೂದ್ಸಾಗರ್ ನೋಡಬೇಕು ಅಂದರೆ ಇಷ್ಟಪಟ್ಟೆ ಪಡ್ತಾರೆ ಬಸ್ಸು. ಸೊ ನಾನು ಅಲ್ಲಿ ಇಷ್ಟಪಡ್ತಾ ಇದ್ದೀನಿ. ಏನು ವ್ಯೂ ಐತೆ ಅಂದರೆ ಬಸ್ಸು ನೆಕ್ಸ್ಟ್ ಲೆವೆಲ್ ವ್ಯೂ. ಐತೆ ವ್ಯೂ ಅಂದರೆ ಅಲ್ಲಿ ನೋಡಿ ಟ್ರೈನ್ ಬರ್ತೈತೆ, ಟ್ರೈನ್ ಬರ್ತೈತೆ. ಬರಲಿ ಟ್ರೈನ್ ಬರಲಿ ಬಸ್ಸು. ನೆಕ್ಸ್ಟ್ ಲೆವೆಲ್ ವ್ಯೂ ಮಾತ್ರ. ಟ್ರೈನು ಬಂದರೆ ಇನ್ನೂ ಮಸ್ತ್ ವ್ಯೂ ಇರುತ್ತೆ ಬಸ್ಸು. ಯಾರು ದೂದ್ಸಾಗರಲ್ಲಿ ಬಿಡ್ತಾ ಇಲ್ಲ ಅಂದ್ಬಿಟ್ಟು ಯಾರು ಬರ್ತಾನೆ ಇಲ್ಲ. ಸೊ ನಾವು ಬಂದಿದ್ದೀವಿ, ಸಾಹಸ ಮಾಡಿದ್ದೀವಿ. ಪ್ರಕಾರ ಇಲ್ಲಿ ಬರಲೇಬೇಡದು, ಆದರೂ ಬರ್ತಾ ಇದ್ದೀವಿ. ಬರಲಿ ಟ್ರೈನ್ ಬರ್ತೈತೆ. ಯಾಕಂದ್ರೆ ಬ್ರೋ ಹುಷಾರು ಬ್ರೋ, ವಿಡಿಯೋನ ಆಮೇಲೆ ಮಾಡ್ಬೇಕು. ಅಲ್ಲ ನಡೆ ಟ್ರೈನ್ ಹೋಗೋದು ನೋಡ್ತಾ ಇದ್ದೀವಿ. ಇದ್ದೇನೆ ಏನು ನೋಡಬೇಕು, ಏನೂ ಇಲ್ಲ. ದೂದ್ಸಾಗರ ನೋಡಿದ್ವಿ. ನೋಡಿ ಇವನು ಬಂದ ನಮ್ಮ ಪುಷ್ಪರಾಜ್. ಬಸ್ಸು ಕ್ರಾಕ್ಸ್ ಚಪ್ಪಲಿನೇ ಜಾರ್ತೈತೆ. ನೆಕ್ಸ್ಟ್ ಲೆವೆಲ್ ವ್ಯೂ. ಯಾರು ನೋಡ್ತಾನೆ ಅವಾಗಿದ್ದ ಅಲ್ಲಡಿಯಲ್ಲಿ. ಬರೀ ಹಾಲು ಥರ ಕಾಣಿಸ್ತಿದೆ. ಬರೀ ಹಾಲು ಅಂದರೆ ಹಾಲು. ಹಾಲು ಥರ ಬರೀ ಕೆಳಗಡೆ ಬಸ್ಸು ಫುಲ್ ಕೆಳಗಡೆ ಹೋಗ್ತಾ ಇದ್ದೀನಿ ಇವತ್ತು. ಫಸ್ಟ್ ಟೈಮು ದೂದ್ಸಾಗರು. ವಾ 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 ಏನು ವ್ಯೂ ಬಸ್ಸು, ನೆಕ್ಸ್ಟ್ ಲೆವೆಲ್ ವ್ಯೂ ಅಂದ್ಕೊಳ್ಳಿ. ವಾ 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 ದೂದ್ಸಾಗರ್ ನೋಡಿ ದೂದ್ಸಾಗರ್. ನೋಡಿದ್ರಲ್ಲ ಬಸ್ಸು ದೂದ್ಸಾಗರ್. ನೋಡಿ ಕಣಿವೆಯಿಂದ ಅರ್ಧೆ
ಬಸ್ಸು ಫೈನಲಿ ದೂದ್ಸಾಗರ್ ತುಂಬ ದಿವಸದಿಂದ ನೋಡಬೇಕು ಏನೇನೋ ಕಾರಣಗಳು ಬಸ್ಸು ಆದರೂ ಇದು ನೋಡಿದ್ರೆ ಪರವಾಗಿಲ್ಲ ಬಸ್ಸು ಸೂಪರಾಗಿದೆ ಅಂತ ಹೇಳ್ಬೋದು. ಇನ್ನೊಂದು ಟ್ರೈನ್ ಬರ್ತಾ ಇದೆ ಇನ್ನೊಂದು ಬಂತು ಟ್ರೈನ್ ಬಂತು. ಯಾವುದೇ ಟ್ರೈನ್